ಆತ್ಮೀಯ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಯಾಕೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಅಂದರೆ 75 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ಸನ್ಮಾನ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಹಳಷ್ಟು ಪಾಯಿಂಟ್ಗಳು ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ. ಏನಂದರೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಯಾರಿಗೆ ಕೆಲಸ ನಿರ್ವಹಿಸಿ ಈಗಾಗಲೇ ಕೆಲಸಗಳನ್ನು ನಿರ್ವಹಿಸಿ ವಿವಿಧ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿ ತಮ್ಮ ಒಂದು ನಿವೃತ್ತಿ ಹೊಂದಿ ಈಗ ನಿವೃತ್ತಿ ಜೀವನ ನಡೆಸುತ್ತಿರುವ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಹಾಗೂ ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಅದು ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಈಗ ಕೆಲಸ ನಿರ್ವಹಿಸುತ್ತಿರುವಂಥ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರಾಗಿರ್ಬೋದು ಮತ್ತು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಎಲ್ ಭೈರಪ್ಪನವರಾಗಿರ್ಬೋದು, ಈ ಒಂದು ಸಾಂದರ್ಭಿಕ ಚಿತ್ರದಲ್ಲಿ ಅವರ ಒಂದು ಇಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಹತ್ವದ ಚಿತ್ರ, ಸಾಂದರ್ಭಿಕ ಚಿತ್ರ ನೀವು ನೋಡ್ತಾ ಇದ್ದೀರಾ. ಯಾಕೆ ಈ ಸನ್ಮಾನ ನೀಡಲಾಯಿತು, ಯಾಕೆ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಇಲ್ಲಿ ಬೆಳಕು ಚೆಲ್ಲಲಾಗ್ತಾ ಇದೆ ಅಂತ ನೋಡ್ತಾ ಇದ್ದರೆ ನಾವು ಕೆಲವೊಂದಿಷ್ಟು ಮಹತ್ವದ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ದಯವಿಟ್ಟು ನಿವೃತ್ತ ಸರ್ಕಾರಿ ನೌಕರರು ಮಾಹಿತಿ ಸಂಪೂರ್ಣವಾಗಿ ನೋಡಿ. ಸರ್ಕಾರಕ್ಕೆ ಡಾಕ್ಟರ್ ಚಿರಂಜೀವಿ ಸಿಂಗ್ ಆಗ್ರಹ. 75 ವರ್ಷ ದಾಟಿದ ನೌಕರರಿಗೆ, ನಿವೃತ್ತ ನೌಕರರಿಗೆ ಸನ್ಮಾನ, ಹಳೆ ಪಿಂಚಣಿ ಯೋಜನೆ ಮರುಸ್ಥಾಪಿಸಿ. ಕೆಲವೊಂದಿಷ್ಟು ಹೆಡ್ಡಿಂಗ್ಗಳು ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ನಿವೃತ್ತ ಸರ್ಕಾರಿ ನೌಕರರ ಅನುಕೂಲಕ್ಕಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಸರ್ಕಾರ ಮರುಜಾರಿಗೊಳಿಸಬೇಕು ಎಂದು ನಿವೃತ್ತ IAS ಒಂದು ಅಧಿಕಾರಿ ಡಾಕ್ಟರ್ ಚಿರಂಜೀವಿ ಸಿಂಗ್ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಕಬ್ಬನ್ ಪಾರ್ಕ್ನ ನೌಕರರ ಸಂಘದ ಕಚೇರಿಯಲ್ಲಿ ಬುಧವಾರ ಆಯೋಜಿಸಿದ್ದ ಹಿರಿಯ ನಾಗರಿಕ ಸಮಸ್ಯೆಗಳು ಕುರಿತು ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ದೇಶದ ಹಲವು ರಾಜ್ಯಗಳಲ್ಲಿ ಹಳೆಯ ಪಿಂಚಣಿ ಯೋಜನೆ ಮುಂದುವರಿಸಲಾಗಿದೆ. ರಾಜ್ಯದಲ್ಲಿ ಈ ಯೋಜನೆಯನ್ನು ಮರುಜಾರಿ ತರಬೇಕು ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ನಿವೃತ್ತ ಸರ್ಕಾರಿ ನೌಕರರ ಅಧ್ಯಕ್ಷರು ಮಾತನಾಡಿ, ಭೈರಪ್ಪನವರು ಮಾತನಾಡಿ, ನಮ್ಮ ರಾಜ್ಯದಲ್ಲಿ 90 ವರ್ಷ ಮೇಲ್ಪಟ್ಟ ನೌಕರರು ಕೂಡ ನೋಂದಣಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರವು ನಿವೃತ್ತ ನೌಕರರಿಗೆ ನೀಡುತ್ತಿರುವ ಸೌಲಭ್ಯ ರಾಜ್ಯ ಸರ್ಕಾರಿ ಒಂದು ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಮಾತನಾಡಿ, ನೌಕರರ ಹಾಗೂ ಅವರ ಕುಟುಂಬದವರ ಅನುಕೂಲವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 25% ರಿಯಾಯಿತಿ ದರದಲ್ಲಿ ನೌಕರರ ಕ್ಯಾಂಟೀನ್ ಆರಂಭಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಇದರಿಂದ ಸುಮಾರು 5 ಲಕ್ಷದಷ್ಟು ನೌಕರರಿಗೆ ಅನುಕೂಲವಾಗಲಿದೆ. ರಾಜ್ಯ ಸರ್ಕಾರ ಕೇಂದ್ರ 7ನೇ ವೇತನ ಆಯೋಗ ಶಿಫಾರಸು ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸಿದ್ದೇವೆ. ಇದು ಜಾರಿಯಾದರೆ 9 ಲಕ್ಷ ನೌಕರರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಹಾಗೂ ಜೊತೆಗೆ 75 ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರ ಅಭಿನಂದಿಸಲಾಯಿತು. ನಿವೃತ್ತ ಎಲ್ಲ ವಿಕಲಚೇತನ ಅಧಿಕಾರಿ ಸಬಲೀಕರಣ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶನ ಡಾಕ್ಟರ್ ಅಶೋಕ್ ಮತ್ತಿತರಿದ್ದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಒಟ್ಟಾರೆಯಾಗಿ ಹೇಳೋದಾದರೆ, ಇಲ್ಲಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ನೀಡೋದಾಗಲಿ, ಜೊತೆಗೆ 75 ವರ್ಷಕ್ಕಿಂತ ಹೆಚ್ಚಿನ ಆಗಿರ್ಬೋದು ಮತ್ತು 90 ವರ್ಷಕ್ಕಿಂತ ಹೆಚ್ಚಿನ ಆಗಿರ್ಬೋದು ಅವರಿಗೆ ಹೆಚ್ಚಿನ ಪಿಂಚಣಿ ನೀಡೋದಾಗಲಿ, ಜೊತೆಗೆ ಹಳೆಯ ಪಿಂಚಣಿ ಯೋಜನೆ ಈಗಾಗಲೇ NPS ಅನ್ನು ಜಾರಿ ಮಾಡಲಾಗಿದೆ. 2006ಕ್ಕಿಂತ ಮುಂಚೆ OPS ಇತ್ತು, ಮತ್ತು OPS ಮರುಜಾರಿ ಮಾಡಬೇಕು ಅಂತ. ಜೊತೆಗೆ 7ನೇ ಕೇಂದ್ರ ವೇತನ, ಕೇಂದ್ರದಲ್ಲಿರುವಂಥ 7ನೇ ವೇತನ ರಾಜ್ಯ ನಿವೃತ್ತ ನೌಕರರಿಗೆ ಮತ್ತು ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ನೀಡಬೇಕು ಅಂತ ಇಲ್ಲಿ ಆಗ್ರಹ ಮಾಡಲಾಗಿದೆ. ಇಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಲಾಗಿದೆ. ಯಾವ ರೀತಿ ಅಂದರೆ, ಇಲ್ಲಿ ನಿವೃತ್ತ ನೌಕರರಿಗಿರ್ಬೋದು ಅಥವಾ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಿಗಿರ್ಬೋದು, ಎಲ್ಲರಿಗೂ ಸಹ ಕೇಂದ್ರ ಮಾದರಿ 7ನೇ ವೇತನ, ದಯವಿಟ್ಟು 7ನೇ ವೇತನ ಆಯೋಗ ಈಗಾಗಲೇ ನೀಡಲಾಗಿದೆ ಅಂತ ನೀವು ಹೇಳ್ಬೋದು. ಆದರೆ ಅದು ಕಮ್ಮಿ ಫಿಟ್ಮೆಂಟ್ ಫ್ಯಾಕ್ಟರ್ ಆಗಿರ್ಬೋದು, ಕಮ್ಮಿ DA ಆಗಿರ್ಬೋದು, ಮತ್ತಿತರ ಸೌಲಭ್ಯಗಳು, ಕಡಿಮೆ ಸೌಲಭ್ಯಗಳೊಂದಿಗೆ 7ನೇ ವೇತನ ಆಯೋಗ ನೀಡಲಾಗಿದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, 7ನೇ ವೇತನ ಆಯೋಗ ನೀಡಲಾಗಿದೆ. ಆದರೆ ಹೊಸ ಫ್ರೆಶ್ 7ನೇ ವೇತನ ಆಯೋಗ ನೀಡಲಾಗಿದೆ. ಆ 7ನೇ ವೇತನ ಆಯೋಗದ ಅಡಿಯಲ್ಲಿ ಕೆಲವೊಂದಿಷ್ಟು ಇಲ್ಲಿ ಕಡಿಮೆ ರೀತಿಯಾದಂಥ ಸೌಲಭ್ಯಗಳು ನೀಡಲಾಗಿದೆ. ಆದರೆ ಕೇಂದ್ರ ಮಾದರಿ 7ನೇ ವೇತನ ಆಯೋಗ
ಕೇಳ್ತಾ ಇದ್ದಾರೆ ರಾಜ್ಯ ನಿವೃತ್ತ ಮತ್ತು ಕೆಲಸ ನಿರ್ವಹಿಸುವಂಥ ಸರ್ಕಾರಿ ನೌಕರರು. ಯಾವ ರೀತಿ ಅಂದರೆ ಕೇಂದ್ರದಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಬಹಳಷ್ಟು ಒಂದು ಸೌಲಭ್ಯಗಳು ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಹಾಗಾಗಿ ಕೇಂದ್ರ ರೀತಿಯಲ್ಲಿ 7ನೇ ವೇತನ ಆಯೋಗ ನೀಡಿದ್ರೆ ಶೀಘ್ರದಲ್ಲಿ 8ನೇ ವೇತನ ಆಯೋಗ ಸಹ ಕೇಂದ್ರದಲ್ಲಿ ಬರಲಿದೆ. ಹಾಗಾಗಿ ಕೇಂದ್ರದ ಜೊತೆಗಾಗಿ ಹೋದರೆ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಬಹಳಷ್ಟು ಲಾಭವಾಗಲಿದೆ. ಹಾಗಾಗಿ ಒಂದು 7ನೇ ವೇತನ ಕೇಂದ್ರ ಮಾದರಿ ಆಗಬೇಕು ಅಂತ ಆಗ್ರಹ ಪಟ್ಟಿದ್ದಾರೆ. ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ನಿವೃತ್ತರಿಗೂ ಸಹ ನೀಡಬೇಕು. ಜೊತೆಗೆ ಎಲ್ಲ DA ಆಗಿರಬಹುದು ಮತ್ತಿತರ ಒಂದು ಸೌಲಭ್ಯಗಳು ಕೇಂದ್ರ ಮಾದರಿ ಆದರೆ ಬಹಳಷ್ಟು ಒಂದು ಅನುಕೂಲವಾಗಲಿದೆ. ಹಾಗಾಗಿ ಹಳೆ ಪಿಂಚಣಿ ಯೋಜನೆ ಮರುಸ್ಥಾಪಿಸಿ ಜೊತೆಗೆ ಕೇಂದ್ರ 7ನೇ ವೇತನ ಆಯೋಗ ರಾಜ್ಯ ನಿವೃತ್ತ ಮತ್ತು ಕೆಲಸ ನಿರ್ವಹಿಸುವಂಥ ಸರ್ಕಾರಿ ನೌಕರಿ ನೀಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಆಗ್ರಹ ಸರ್ಕಾರಿ ನೌಕರ ಸಂಘ ಮತ್ತು ನಿವೃತ್ತ ಸರ್ಕಾರಿ ನೌಕರ ಸಂಘ ಇಲ್ಲಿ ಆಗ್ರಹ ಮಾಡಿದೆ. ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹಾಗೂ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು OPS ಅಂತ ಜೊತೆಗೆ ಕೇಂದ್ರ ಮಾದರಿ ವೇತನಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಲುವನ್ನು ಒಂದು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ. ಎಲ್ಲರಿಗೂ ಧನ್ಯವಾದ. ರಾಜ್ಯ ಸರ್ಕಾರಿ ನೌಕರರಿಗೆ ಜಯವಾಗಲಿ. ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಕೇಂದ್ರ ಮಾದರಿಯಲ್ಲೇ ಒಂದು ವೇತನ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಬರಬೇಕು. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.